ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಡ್ರೋನ್ ಶೋಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 4:30 ಆಗಿದೆ ಟೈಮು. ಊಟ ಮನೆಯಲ್ಲೇ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. 4 o'clockಗೆ ಗೇಟ್ ಓಪನ್ ಅಂತ ಹೇಳಿದ್ದಾರೆ. ಟಿಕೆಟಲ್ಲಿ ನಂಬರ್ಸ್ ಎಲ್ಲ ಇರುತ್ತೆ, ಅದನ್ನ ನೋಡಿಕೊಂಡು ಅಲ್ಲಿ ಎಂಟ್ರಿ ತಗೋಬೇಕು. ಸಂಜೆ ಇನ್ನೂ 2 ಅವರ್ ಕಾಯ್ಬೇಕು ಅನ್ಸುತ್ತೆ ಹೋದ್ಮೇಲೆ. ನೋಡೋಣ, ಇವಾಗ ಆನ್ ದಿ ವೇ ಇದ್ದೀವಿ. ಈಗ ನಾವು ಬನ್ನಿ ಮಂಟಪ ಹತ್ರ ಬಂದು ತಲುಪಿದ್ವಿ. ಈಗ ಗೇಟ್ ನಂಬರ್ 7 ಇಂದ ನಮ್ಮ ಎಂಟ್ರಿ ಇರೋದು. ಆಲ್ರೆಡಿ ಎಲ್ಲರೂ ಜನರು ಹೋಗ್ತಾ ಇದ್ದಾರೆ, ಇಲ್ಲಿ ನೋಡ್ಬೋದು. ಹೋದ್ಸಲ ಬಂದಾಗ ಅಂದರೆ ಹೇರ್ ಶೋಗೆ ಬಂದಾಗ ತುಂಬ ರಶ್ ಇತ್ತು, ಇನ್ನೂ ಗೇಟೇ ಓಪನ್ ಮಾಡಿರಲಿಲ್ಲ. ಈ ಸಲ ನಾವೇ ಸ್ವಲ್ಪ ಲೇಟಾಗಿ ಬಂದ್ವಿ. ಅದಾದಲ್ಲದೆ ಇಲ್ಲಿ ಪೀಕಾಕ್ ನೋಡ್ಬೋದು ಇದೆ. ಈ ಸಲ ಮೈಸೂರಲ್ಲಿ ಹೈಲೈಟ್ ಏನು ಅಂದರೆ ಪೀಕಾಕ್ ಅಂತ ಹೇಳ್ಬೋದು. ಆ ಪೀಕಾಕ್ ಮುಂದೆಯಿಂದ ಎಂಟ್ರಿ ತೊಗೊಂಡು ನಾವೀಗ ಗೇಟ್ ನಂಬರ್ 7 ಇಂದ ಒಳಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಸ್ವಲ್ಪ ಜನ ಬಂದಿದ್ರು, ಜೊತೆಗೆ ಇಲ್ಲೆಲ್ಲ ಎಷ್ಟು ಖಾಲಿ ಅನಿಸ್ತಿದೆ. ಇನ್ನು 1 ಅವರ್ಗೆ ಎಷ್ಟು ರಶ್ ಇರುತ್ತೆ ಅಂದರೆ ನಾವು ಇದ್ರೊಳಗಡೆ ಬಂದ್ವಾ, ಯಾವ ಥರ ಬಂದ್ವಿ ಅನಿಸುತ್ತೆ, ಆ ಥರ ಇರುತ್ತೆ. ಜೊತೆಗೆ ಇಲ್ಲಿ ಮಾರ್ಚ್ ಫಾಸ್ಟ್ದು ರಿಹರ್ಸಲ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಮಾರ್ಚ್ ಫಾಸ್ಟ್ ನಡೀತಾ ಇದ್ರೆ, ಇನ್ನೊಂದು ಕಡೆ ಸ್ನ್ಯಾಕ್ಸ್ ಎಲ್ಲ ಮಾರಾಟ ಮಾಡೋರ್ದು ಬಿಸ್ನೆಸ್ ಜೋರ್ ಅಂತ ಹೇಳ್ಬೋದು. ಈ ರೀತಿ ಪ್ರೋಗ್ರಾಮ್ಗಳಿದ್ರೆ ಅವ್ರಗಳಿಗೆ ಸ್ವಲ್ಪ ಬಿಸ್ನೆಸ್ ಜೋರಾಗೇ ಇರುತ್ತೆ. ಇನ್ನು ಸಂಜೆ 6 ಗಂಟೆಗೆ ಪ್ರೋಗ್ರಾಮ್ ಶುರು ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ 7:45ಕ್ಕೆ ಡ್ರೋನ್ ಶೋ ಇರುತ್ತೆ ಅಂತಲೂ ಹೇಳಿದ್ರು. ಅಲ್ಲಿ ತನಕ ಒಂದಷ್ಟು ಸಿಂಗರ್ಸ್ಗಳನ್ನ ಕರೆಸಿದ್ರು, ಅವರಿಂದ ಪ್ರೋಗ್ರಾಮ್ನ ಶುರು ಮಾಡಿಸಿದ್ರು.
ಡ್ರೋನ್ ಶೋ ಮಾತ್ರ ಸೂಪರ್ ಆಗಿತ್ತು. ಈ ಸಲ 3000 ಡ್ರೋನ್ಸು ಪಾರ್ಟಿಸಿಪೇಟ್ ಮಾಡಿರೋದು ಶೋನಲ್ಲಿ. ಅದ್ರ ಜೊತೆಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಅದೇನಂತಂದರೆ ಲಾರ್ಜೆಸ್ಟ್ ಮ್ಯಾಮಲ್ನ ಕ್ರಿಯೇಟ್ ಮಾಡಿರೋದು, ಅಂದರೆ ಟೈಗರ್ ಇಮೇಜ್ನ ಕ್ರಿಯೇಟ್ ಮಾಡಿರೋದು. ಅದು ಸುಮಾರು 3000 ಡ್ರೋನ್ಸ್ನ ಯೂಸ್ ಮಾಡಿ ಆ ಪಿಕ್ಚರ್ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಡ್ರೋನ್ ಶೋನಲ್ಲಿ ನನಗೆ ವರ್ಲ್ಡ್ ರೆಕಾರ್ಡ್ ಆಗಿರೋ ಟೈಗರ್ ಜೊತೆಗೆ ಅಂಬಾರಿ, ಚಾಮುಂಡೇಶ್ವರಿ ಪಿಕ್ಚರ್ ತುಂಬಾನೇ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.